ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಕ್ ಮಾಡ್ತಾ ಇರುವಂತಹ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸೊ ನಿಮಗೆ ಇಷ್ಟ ಇದ್ದರೆ ಬಂದು ಸೇರ್ಕೋಬೋದು. ಸೊ ನಿಮಗೆ ಒಂದು ಸರಿಯಾದ ದಾರಿಯನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣಂತೆ. ಯಾರಿಗೆ ಈ ವರ್ಷ ಡ್ರಾಪ್ ತೊಗೊಂಡು ನಾನು ಮುಂದಿನ ವರ್ಷ 2022 ನೀಟಿಗೆ ನಾನು ಅಪಿಯರ್ ಆಗ್ತೀನಿ, ಸರ್ ನನಗೊಂದು ದಾರಿಯನ್ನು ತೋರಿಸಿ, ಅದಕ್ಕೆ ಏನು ಮಾಡಬೇಕು, ನಿಮಗೆ ಮಾಡಬೇಕಂತ ಇದೆಯಾ, ನಾ ಡ್ರಾಪ್ ಮಾಡ್ತೀನಿ, ಮುಂದಿನ ವರ್ಷ ನೀಟ್ ಎಕ್ಸಾಮ್ ಮಾಡ್ತೀನಿ, ಒಳ್ಳೆಯ ಮಾರ್ಕ್ಸನ್ನು ತೊಗೋತೀನಿ, ಆದರೆ ನನಗೆ ಹೇಗೆ ವರ್ಕ್ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಒಂದು ವೇದಲ್ಲಿ ವರ್ಕ್ ಮಾಡಬೇಕು, ಸಿಸ್ಟಮ್ಯಾಟಿಕ್ ಮ್ಯಾನರ್ದಲ್ಲಿ ವರ್ಕ್ ಮಾಡಬೇಕು ಅಂತ ಗೊತ್ತಿಲ್ಲ. ಐ ವಾಂಟ್ ಸಮ್ ಮೆಂಟರ್. ಎಸ್, ಐ ಆಮ್ ಹಿಯರ್ ಇನ್ ಅವರ್ ಇನ್ಸ್ಟಿಟ್ಯೂಷನ್. ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಐ ಆಮ್ ನಾಟ್ ದ ಓನರ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್, ಬಟ್ I am working here from last 5 years as a chemistry teacher, as a academic head and the mentor for this NEET long-term batch. ಇಲ್ಲಿ ನಾವು ಯಾವ ರೀತಿಯ ಒಂದು ಕೋಚಿಂಗನ್ನು ಕೊಡ್ತೀವಿ, ನಮ್ಮ ಪ್ರೊಸೀಜರ್ ಏನಿದೆ ಅನ್ನೋದನ್ನು ನಿಮಗೆ ಹೇಳಿಬಿಡ್ತೀನಿ. ಅದಕ್ಕಿಂತ ಮುಂಚೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ವಾಟ್ ಈಸ್ ದ ಪ್ರೂಫ್ ಫಾರ್ ಲಾಸ್ಟ್ ಇಯರ್ ಅಚೀವ್ಮೆಂಟ್ ಫ್ರಾಮ್ ಯುವರ್ ಇನ್ಸ್ಟಿಟ್ಯೂಷನ್ ಅಂಥೇಳಿ. ಡೆಫಿನೆಟ್ಲಿ ನೀವು ಕೇಳೋದ್ರಲ್ಲೂ ತಪ್ಪಿಲ್ಲ, ನಾನು ತೋರಿಸ್ತೀನಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಎಸ್, ಈಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಟೆಂಪ್ಲೇಟನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ನೀವು ನೋಡ್ಬೋದು ಪರ್ಸಂಟೇಜ್ ಇಂಪ್ರೂವ್ಮೆಂಟ್ ವಿದ್ಯಾರ್ಥಿಗಳದ್ದು ಎಷ್ಟು ಇದೆ. ಸೊ ಯಾವ್ಯಾವ ವಿದ್ಯಾರ್ಥಿಗಳು ಎಷ್ಟು ಜನ 500ಕ್ಕಿಂತ ಜಾಸ್ತಿ ತೊಗೊಂಡಿದ್ದಾರೆ ಈ ವರ್ಷ, ಎಕ್ಸ್ಪೆಕ್ಟೆಡ್ ಸ್ಕೋರ್. ಇನ್ನೂ ಕೂಡ ನೀಟ್ ಎಕ್ಸಾಮ್ 2021 ರಿಸಲ್ಟ್ ಬಂದಿಲ್ಲ. ಸೊ ಬಟ್ ಕೀ ಆನ್ಸರ್ನ ನೋಡಿಬಿಟ್ಟು ಹೇಳಿರುವಂಥ ಎಕ್ಸ್ಪೆಕ್ಟೆಡ್ ಸ್ಕೋರನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಅವರ್ ಅಚೀವ್ಮೆಂಟ್ ಇನ್ ಅವರ್ ಕ್ಲಾಸ್. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ನೀಟ್ ಕೋಚಿಂಗನ್ನು ಸೇರ್ಕೋಬೇಕು ಅಂತ ಇರ್ತದೆ, ಬಟ್ ಅಲ್ಲಿ ಇರುವಂತಹ 65,000, 70,000, 1 lakh, 2 lakh ಈ ಫೀಸನ್ನು ನೋಡಿಬಿಟ್ಟು ಅನಿಸ್ತದೆ, ನನ್ನ ಅಪ್ಪ ಅಮ್ಮನಿಗೆ ಇಷ್ಟೊಂದು ಫೀಸನ್ನು ಕಟ್ಟೋದಕ್ಕೆ ಆಗೋದಿಲ್ಲಪ್ಪ, ನಾ ಏನು ಮಾಡಬೇಕು? ಅದಕ್ಕೆ ಸೊಲ್ಯೂಷನ್ ಹಂಚಿನಮನಿ ಇನ್ಸ್ಟಿಟ್ಯೂಷನ್ಸ್ ಧಾರವಾಡ. ಇಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಈ ಒಂದು ಲಾಂಗ್ ಟರ್ಮ್ ಬ್ಯಾಚ್ಗೆ ನಾನು ಒಬ್ಬ ಮೆಂಟರ್ ಆಗಿ, ಒಬ್ಬ ಇನ್ಸ್ಟ್ರಕ್ಟರ್ ಆಗಿ, ಒಬ್ಬ ಕ್ಲಾಸ್ ಟೀಚರ್ ಆಗಿ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನಾವು ಹಿಂದಿನ ವರ್ಷ ಏನು ಮಾಡಿದ್ದೀವಿ ಅದರಲ್ಲೂ ಕೂಡ ಗೊತ್ತಿರಲಿ. ನಮಗೆ ವಿದ್ಯಾರ್ಥಿಗಳಿಗೆ ಕೊನೆಯ ಒಂದಷ್ಟು ದಿನದಲ್ಲಿ ಅವ್ರ ಜೊತೆ ನಾವು ಫಿಸಿಕಲಿ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ಬಿಕಾಸ್ ಆಫ್ ದಿಸ್ ಕೊರೋನಾ ಪ್ಯಾಂಡಮಿಕ್. ಈ ವರ್ಷ ಅದು ಆ ರೀತಿ ಆಗದೆ ಇರಲಿ ಅಂಥೇಳಿ ನಾವು ದೇವರಲ್ಲಿ ಬೇಡ್ಕೊಳ್ಳೋಣಂತೆ. ಬಟ್ ಹಾಗೇನಾದರೂ ಫಿಸಿಕಲಿ ಕೊನೆಯವರೆಗೂ ಅವ್ರ ಜೊತೆ ಇರೋದು ಸಾಧ್ಯ ಆಗಿದ್ದಿದ್ರೆ ಈ ರಿಸಲ್ಟನ್ನು ಡಬಲ್ ಮಾಡ್ತಿದ್ವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿತ್ತು. ಅದು ಅಲ್ಲದೆ ಒಂದಷ್ಟು ವಿದ್ಯಾರ್ಥಿಗಳಲ್ಲಿ, ಪಾಲಕರಲ್ಲಿ ಒಂದು ಡೌಟ್ ಇರ್ತದೆ, ಸರ್ ನಾನು ಲಕ್ಷಗಟ್ಟಲೆ ಕೊಡೋದಕ್ಕೆ ರೆಡಿ ಇದ್ದೀನಿ, ಬಟ್ ಕೊಟ್ಟು ನನ್ನ ಮಗನಲ್ಲಿ ಸೇರಿಸ್ಬಿಟ್ರೆ ಮತ್ತೆ ಕೊರೋನಾ ಬಂದುಬಿಟ್ಟು ಎಲ್ಲೋ ಆನ್ಲೈನ್ ಅಂತ ಅಂದರೆ ನಾನು ಅಲ್ಲಿ ಹಾಕಿರೋ ದುಡ್ಡೆಲ್ಲ ವೇಸ್ಟ್ ಆಗ್ತದಲ್ಲ, ಏನು ಮಾಡಬೇಕು ಅಂಥೇಳಿ. ಎಸ್, ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಚೀಫ್ ಆ್ಯಂಡ್ ಬೆಸ್ಟ್ ನೀಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇನ್ ಧಾರವಾಡ. ಸೊ ದಟ್ ಈಸ್ ಹಂಚಿನಮನಿ ಇನ್ಸ್ಟಿಟ್ಯೂಷನ್ಸ್ ಧಾರವಾಡ. 25 ವರ್ಷಗಳಿಂದ ಈ ಒಂದು ಇನ್ಸ್ಟಿಟ್ಯೂಷನ್ ನಡೀತಾ ಇದೆ. ಅದರ ಒಂದು ಸಾಧನೆಯ ಒಂದು ಪ್ರತೀಕ ನೀವು ಧಾರವಾಡದಲ್ಲಿ ಯಾರಿಗೆ ಕೇಳಿದರೂ ಹೇಳ್ತಾರೆ, ಹಂಚಿನಮನಿ ಇನ್ಸ್ಟಿಟ್ಯೂಷನ್ ಅಂದರೆ ಏನು, ಅದರ ಒಂದು ಸಾಧನೆ ಏನು ಅಂಥೇಳಿ. ಸೊ ಅಲ್ಲಿ ಒಬ್ಬ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿರುವಂತಹ ಒಬ್ಬ ಎಂಪ್ಲಾಯ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. So we will never feel like this is our only the institution where we are working. This we feel that our institution, ನಮ್ಮ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟು ಕೂಡ ಅವರು ನಮ್ಮವರು ಅಂತೇಳಿ ಟ್ರೀಟ್ ಮಾಡ್ತಾರೆ. ಸೊ ಆ ಒಂದು ಟ್ರೀಟ್ಮೆಂಟ್ ಏನಿದೆ ಅದು ನಮ್ಮ ವಿದ್ಯಾರ್ಥಿಗಳ ಒಂದು ಪ್ರಗತಿಗೆ ಹೆಲ್ಪ್ ಮಾಡ್ತದೆ. ನೀವು ಹೇಳ್ಬೋದು ಇದರಿಂದ ಡಿಫ್ರೆನ್ಸ್ ಏನಾಗ್ತದೆ ಸರ್ ಅಂಥೇಳಿ. ಪ್ರತಿಯೊಂದು ಕಾಲೇಜಸ್ಗಳಲ್ಲೂ, ಇನ್ಸ್ಟಿಟ್ಯೂಷನ್ಗಳಲ್ಲೂ ಯಾರಾದರೂ ಶಿಕ್ಷಕರು ತಾನು ದುಡ್ಡಿಗೋಸ್ಕರ ದುಡಿತಾ ಇದ್ದೀನಿ ಅನ್ನೋ ಮನೋಭಾವ ಬಂದರೆ ಅವನಿಗೆ ವಿದ್ಯಾರ್ಥಿಗಳ ವಿಕಾಸ ಬೇಕಾಗಿರೋದಿಲ್ಲ, ಅವರ ಒಂದು ಇಂಪ್ರೂವ್ಮೆಂಟ್ ಬೇಕಾಗಿರೋದಿಲ್ಲ. ನಾನಿವತ್ತು ಬಂದೆ, ಕ್ಲಾಸ್ ತೊಗೊಂಡೆ ಹೋದೆ. ಬಟ್ ಯಾವಾಗ ಮ್ಯಾನೇಜ್ಮೆಂಟ್ದವರು ನಮ್ಮನ್ನು ತಮ್ಮವರು ಅಂತ ಟ್ರೀಟ್ ಮಾಡ್ತಾರೆ, ಅದ್ರ ಜೊತೆಗೆ ಲೆಕ್ಚರರ್ಸ್ಗಳು, ಇಲ್ಲಿರುವಂಥ ಪ್ರತಿಯೊಬ್ಬ ಲೆಕ್ಚರರ್ಸ್ಗಳು ಇದು ನಮ್ಮ ಇನ್ಸ್ಟಿಟ್ಯೂಷನ್, ಇದು ನಮ್ಮ ಕಾಲೇಜು, ಇದು ನಮ್ಮ ಕ್ಲಾಸ್ ಅಂಥೇಳಿ ಆ ಒಂದು ಮನೋಭಾವದಿಂದ ದುಡಿಯೋದ್ರಿಂದ ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಆ್ಯಂಡ್ ಆಗಿದೆ ಕೂಡ. ಈಗ ಇಲ್ಲಿ ನಾವು ಲಾಂಗ್ ಟರ್ಮ್ ಕೋಚಿಂಗ್ ಅಂತ ಅಂದಾಗ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಹೇಳಿಬಿಡ್ತೀನಿ.
ಸೊ ಇದರಲ್ಲಿ ನಾವು ಮಾಡುವಂಥ ಪ್ರೊಸೀಜರ್ ಏನಿದೆ, ದಿಸ್ ಇಸ್ ದ ಬೆಸ್ಟ್ ಪ್ರೊಸೀಜರ್. ರಿಸಲ್ಟ್ ಈಸ್ ಇನ್ ಫ್ರಂಟ್ ಆಫ್ ಯು. ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ನಿಮ್ಮ ಸ್ಕ್ರೀನ್ ಮೇಲೂ ಕೂಡ ನೋಡ್ಬೋದು. ದಟ್ ಈಸ್ ದ ರಿಸಲ್ಟ್ ಆಫ್ ದಿಸ್ ಮೆಥಡ್ ಆಫ್ ಟೀಚಿಂಗ್. ಯಾವಾಗಲೂ ಲಾಂಗ್ ಟರ್ಮ್ ಅಂತ ಆಗಲಿ ಅಥವಾ ಯಾವುದೇ ಒಂದು ಕೋಚಿಂಗ್ ಅಂತ ಆಗಲಿ, ರಿಮೆಂಬರ್, ಟೀಚರ್ಸ್ ಕಡೆಯಿಂದ ಬರುವಂಥದ್ದು 30% ಟೀಚರ್ಸ್, ಬಟ್ ಸ್ಟೂಡೆಂಟ್ಗಳಿಂದ ಆಗುವಂಥದ್ದು 70%. ಆ 70% ವಿದ್ಯಾರ್ಥಿಗಳು ಕೊಡುವಂಥ ಲೆವೆಲ್ಲಿಗೆ ಆ ವಿದ್ಯಾರ್ಥಿಗಳನ್ನು ಒಂದು ಮೋಟಿವೇಟ್ ಮಾಡೋದಾಗಲಿ, ಅವರನ್ನು ಆ ದಾರಿಯಲ್ಲಿ ಕರ್ಕೊಂಡು ಹೋಗೋದಾಗಲಿ ಭಾಳ ಕಡೆ ನಡೆಯೋದಿಲ್ಲ. ಬಟ್ ಇಲ್ಲಿ ನಾವು ಅದನ್ನು ಮಾಡ್ತೀವಿ. ಇಲ್ಲಿ ನಿಮಗೆ ಇಷ್ಟು ವರ್ಕ್ ಮಾಡಿಸ್ತೀವಿ. ಯು ಹ್ಯಾವ್ ಟು ಡೂ ವೆಲ್ ಇನ್ ದ ಎಕ್ಸಾಮ್ಸ್. ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಯಾವುದೋ ಒಂದು ಚಾಪ್ಟರ್ ಇದೆ. ನಾನು ಕೆಮಿಸ್ಟ್ರಿ ಎಕ್ಸಾಂಪಲ್ ನಾವು ಕೊಡ್ತೀನಿ ಆ್ಯಸ್ ಅ ಕೆಮಿಸ್ಟ್ರಿ ಲೆಕ್ಚರರ್. ಫಾರ್ ಎಕ್ಸಾಂಪಲ್, ಕೋಆರ್ಡಿನೇಷನ್ ಕಂಪೌಂಡ್. ಆ ಕೋಆರ್ಡಿನೇಷನ್ ಕಂಪೌಂಡನ್ನು 3 ಪಾರ್ಟ್ಗಳಾಗಿ ಫಸ್ಟು ವಿಂಗಡಣೆ ಮಾಡ್ತೀವಿ. ಮೊದಲನೇ ಪಾರ್ಟು ನಾಮಿನ್ಕ್ಲೇಚರ್ ಇರ್ಬೋದು, ವರ್ನರ್ಸ್ ಥಿಯರಿ ಇರ್ಬೋದು, ಇವೆಲ್ಲ ಸೇರಿಸಿ ವ್ಯಾಲೆನ್ಸ್ ಮಾಡ್ ಥಿಯರಿ ಇರ್ಬೋದು, ಇವಿಷ್ಟು. ಎರಡನೇ ಪಾರ್ಟನ್ನು ಓನ್ಲಿ ಫಾರ್ ಐಸೋಮೆರಿಸಮಿಗೆ ಅದನ್ನು ಮೀಸಲಿಡ್ತೀವಿ. ಮೂರನೇ ಪಾರ್ಟನ್ನು ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಮೆಟಲ್ ಕಾರ್ಬೋನೆಲ್ಸು, ಸ್ಟೆಬಿಲಿಟಿಗೋಸ್ಕರ ಮೀಸಲಿಡ್ತೀವಿ. ಸೊ ಹಿಂದಿನ ವರ್ಷ ನೀವೇನು ಕಲ್ತಿದ್ದೀರಿ, ರೆಡ್ಯೂಸ್ಡ್ ಸಿಲೆಬಸ್ಸನ್ನು ಕಲ್ತಿರ್ತೀರಿ, ಕಂಪ್ಲೀಟ್ ಸಿಲೆಬಸ್ಸನ್ನು ಕಲ್ತಿರೋದಿಲ್ಲ. ಬಟ್ ಇಲ್ಲಿ ಆ ಸಿನಾಪ್ಸಿಸ್ನ ಮೂಲಕ ಆ ಒಂದು ರೆಡ್ಯೂಸ್ ಸಿಲೆಬಸ್ಸನ್ನು ಡೀಟೇಲ್ ಆಗಿ ಕಲಿಸಿ ಅದರ ಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡೋದು ನಮ್ಮ ಒಂದು ಜವಾಬ್ದಾರಿ. ಈ ರೀತಿ ಒಂದು ಚಾಪ್ಟರ್ನ 3 ಪಾರ್ಟ್ ಆಗಿ ವಿಂಗಡಣೆ ಮಾಡಿದ ಮೇಲೆ, ಯಾವುದು ಸಣ್ಣ ಚಾಪ್ಟರ್ ಇದ್ದಾಗ 2 ಪಾರ್ಟ್ ಮಾಡ್ತೀವಿ. ಈ ರೀತಿ ಇದ್ದಾಗ ಆ 2 ತಾಸು ಒಂದು ಕಾನ್ಸೆಪ್ಟನ್ನೇ ನಾವು ಆಯ್ಕೆ ಮಾಡಿದ್ದೀವಿ. ಅದರ ಮೇಲೆ ನಿಮಗೆ 2 hours ಟೀಚಿಂಗ್ ಪ್ಲಸ್ ಸಾಲ್ವಿಂಗ್ ಇರ್ತದೆ. ಸೊ 2 hours ಟೀಚಿಂಗ್ ಪ್ಲಸ್ ಸಾಲ್ವಿಂಗ್ ಇರ್ತದೆ. ಪ್ಲಸ್ ಅದಾದ ಮೇಲೆ ನಿಮಗೆ DPP ಅನ್ನು ಕೊಡ್ತೀವಿ, ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ ಅಂತ ಕೊಡ್ತೀವಿ. ಡಿಪೆಂಡಿಂಗ್ ಆನ್ ದ ಚಾಪ್ಟರ್ ಮೇಲೆ 20, 25, 30 ಅಂದರೆ ಆ ಒಂದು ದಿವಸದ ಕಾನ್ಸೆಪ್ಟ್ ಮೇಲೆ ಇಷ್ಟು ಕಾನ್ಸೆಪ್ಟ್ಗಳನ್ನು ಕಲಿಸಿದ ಮೇಲೆ, ಆ ಒಂದು ದಿವಸದ ಕಾನ್ಸೆಪ್ಟ್ಗಳನ್ನ ಕಲಿಸಿದ ಮೇಲೆ ಅದ್ರ ಮೇಲೆ DPP ಅನ್ನು ಕೊಡ್ತೀವಿ. ಇದನ್ನು ಸಾಲ್ವ್ ಮಾಡ್ತೀರಿ. ಇದನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ 2 hours ಟೈಮನ್ನು ಕೊಡ್ತೀವಿ. ಅಂದರೆ ಈಚ್ ಕಾನ್ಸೆಪ್ಟ್ ಆಫ್ ದ ಡೇ, ಒಂದು ದಿವಸಕ್ಕೆ ಓನ್ಲಿ 2 ಸಬ್ಜೆಕ್ಟ್, 2 ಸಬ್ಜೆಕ್ಟು, ಫಿಸಿಕ್ಸು ಕೆಮಿಸ್ಟ್ರಿ ಅಥವಾ ಕೆಮಿಸ್ಟ್ರಿ ಬಯಾಲಜಿ ಅಥವಾ ಫಿಸಿಕ್ಸ್ ಬಯಾಲಜಿ, ಲೈಕ್ ದ್ಯಾಟ್. ಸೊ ಈಗ ಏನು ಮಾಡ್ತೀವಿ, ಒಂದು ದಿವಸಕ್ಕೆ 2 hours ಟೀಚಿಂಗ್, 2 hours DPP, ದೆನ್ ಸ್ಮಾಲ್ ಗ್ಯಾಪ್. ಒನ್ಸ್ ಅಗೇನ್ ಸೆಕೆಂಡ್ ಸಬ್ಜೆಕ್ಟ್ 2 hours ಟೀಚಿಂಗ್, 2 hours DPP. ಆಫ್ಟರ್ ದ್ಯಾಟ್ ಎಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ಇರುವಂಥ ಒಂದು ಸಬ್ಜೆಕ್ಟ್ ಅಂದರೆ ಸಬ್ಜೆಕ್ಟ್ 1, ಇದೇ ರೀತಿ ಸಬ್ಜೆಕ್ಟ್ 2. ಈ ಸಬ್ಜೆಕ್ಟ್ 1 ಮತ್ತು 2 ಅನ್ನು ಸೇರಿಸಿ ನಿಮಗೆ ಒಂದು 30 marks ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ಈ ಟೆಸ್ಟನ್ನು ಕಂಡಕ್ಟ್ ಮಾಡಿದ ತಕ್ಷಣ ನಿಮ್ಮ ಒಂದು ಪೇಪರ್ ಏನು OMR ಶೀಟನ್ನು ಕೊಟ್ಟು ಮಾಡಿರ್ತೀವಿ. ಸೊ ಆ ಒಂದು ಪೇಪರ್ OMR ಮಷಿನ್ನಲ್ಲಿ ಸ್ಕ್ಯಾನ್ ಆಗ್ತದೆ. ಅದು ಆದ ತಕ್ಷಣ ಅದರದ್ದು ಏನು ಮಾರ್ಕ್ಸ್ ಬರ್ತದೆ ಅದನ್ನು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತೀವಿ. ಎಲಾಂಗ್ ವಿತ್ ದಟ್ ಮಾರ್ಕ್ಸ್ ವಿಲ್ ಬಿ ಸೆಂಡ್ ಟು ಯುವರ್ ಪೇರೆಂಟ್ಸ್ ಮೊಬೈಲ್ ನಂಬರ್. ಅಂದರೆ ನಿಮ್ಮ ಪೇರೆಂಟ್ಸು ಕೂಡ ಮನೆಯಲ್ಲಿ ಕೂತ್ಕೊಂಡು ನನ್ನ ಮಗ ಈ ಒಂದು ಎಕ್ಸಾಮಲ್ಲಿ ಏನು ಮಾಡ್ತಾ ಇದ್ದಾನೆ, ಸೊ ಓದ್ತಾ ಇದ್ದಾನೋ ಇಲ್ಲೋ, ಪ್ರತಿಯೊಂದನ್ನು ಕೂಡ ಅವರು ನೋಡ್ಕೊಳ್ಬೋದು. ಈ ಕ್ಲಾಸಸ್ಗಳಿಗೆ ನೀವೇನಾದರೂ ಎಬ್ಸೆಂಟ್ ಇದ್ದರೆ ಎಬ್ಸೆಂಟ್ ಇರುವಂಥ ಮೆಸೇಜು ಕೂಡ ನಿಮ್ಮ ಪೇರೆಂಟ್ಸಿಗೆ ಹೋಗ್ತದೆ. ಆ ಒಂದು ಟ್ರ್ಯಾಕಿಂಗ್ ಸಿಸ್ಟಮು ಕೂಡ ನಮ್ಮಲ್ಲಿ ಇರ್ತದೆ. ಇದು ಕಾನ್ಸೆಪ್ಟ್ ಎಂಡ್. ದೆನ್ ಎವ್ರಿ ಸಂಡೇ there will be test on week covered portion. So there will be test on that week covered portion. ಇದಾದ ಮೇಲೆ ಪ್ರತಿ ಮಂತ್, ರಿಮೆಂಬರ್, ಎವ್ರಿ ಮಂತ್ಲಿ ಟೆಸ್ಟ್ ಫಾರ್ 720 marks. 720 marks ನೀಟ್ ಪ್ಯಾಟರ್ನನ್ನು ಯೂಸ್ ಮಾಡಿ ಟೆಸ್ಟನ್ನು ಮಾಡ್ತೀವಿ. ಇದರ ಜೊತೆಗೆ ನಿಮಗೆ ಫ್ರೀಯಾಗಿ, ಅಂದರೆ ನಾವಿಲ್ಲೇನು ಫೀಸ್ ತೊಗೋತೀವಿ, ಇದರ ಜೊತೆಗೆ ಇದಕ್ಕೆ ಎಡಿಷನ್ ಆಗಿ ಯು ಆರ್ ಗೋಯಿಂಗ್ ಟು ಗೆಟ್ ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಸಮ್ ಕ್ವಶನ್ಸ್ ವಿತ್ ಸಿನಾಪ್ಸಿಸ್ ಸಾಲ್ವ್ಡ್ ವಿಡಿಯೋ ಕೂಡ ನಿಮಗೆ ಸಿಗ್ತದೆ. ನಮ್ಮದೊಂದು ಹಂಚಿಮನಿ ಇನ್ಸ್ಟಿಟ್ಯೂಷನ್ ಅಂತ ಆ್ಯಪ್ ಇದೆ. ಆ ಆ್ಯಪಲ್ಲಿ ನಿಮಗೆ ಎಕ್ಸೆಸ್ ಅನ್ನು ಕೊಡ್ತೀವಿ.
ಸೊ ಬೈ ಯೂಸಿಂಗ್ ಸೀಯಿಂಗ್ ದಟ್ ಪರ್ಟಿಕ್ಯುಲರ್ ವಿಡಿಯೋಸ್ ಆಲ್ಸೋ ಆಫ್ಟರ್ ಗೋಯಿಂಗ್ ಹೋಮ್ ಯು ಕ್ಯಾನ್ ರಿವೈಸ್. ಸೊ ಇದಿಷ್ಟು ನಾವು ಏನು ಮಾಡ್ತೀವಿ ಅಂತೇಳಿ. ಈಗ ವಿದ್ಯಾರ್ಥಿಗಳು ಅನ್ಕೋಬೋದು, ಸರ್ ಏನು ಸರ್ ಒಂದು ಸಬ್ಜೆಕ್ಟಿಗೆ 4 ತಾಸು, ಇನ್ನೊಂದು ಸಬ್ಜೆಕ್ಟಿಗೆ 4 ತಾಸು, ಅಂದರೆ ಟೋಟಲ್ 8 ತಾಸು ಪ್ಲಸ್ 30 ಮಿನಿಟ್ಸು, 8.5 ತಾಸು ನಾ ಟ್ಯೂಷನ್ದಾಗಿರಬೇಕಾ? ಎಸ್ ಮೈ ಡಿಯರ್ ವಿದ್ಯಾರ್ಥಿಗಳೇ, ಡೆಫಿನೆಟ್ಲಿ. ಗೊತ್ತಿರಲಿ, ನೀವು ಮುಂದಿನ ಒಂದು ವರ್ಷ 2022ದಲ್ಲಿ ಎಕ್ಸಾಮನ್ನು ಬರೆದು ಒಳ್ಳೆಯ ಮಾರ್ಕ್ಸನ್ನು ತಗೋತೀನಿ ಅಂಥೇಳಿ ಗಟ್ಟಿ ಛಲದಿಂದ ನಮ್ಮಲ್ಲಿ ಬಂದಿರ್ತೀರಿ. ಗೊತ್ತಿರಲಿ, ಸಕ್ಸಸ್ಸಿಗೆ ಬೇರೆ ಶಾರ್ಟ್ಕಟ್ ಇಲ್ಲ, ಹಾರ್ಡ್ ವರ್ಕ್ ಒಂದನ್ನು ಬಿಟ್ಟು. ಹಾರ್ಡ್ ವರ್ಕ್ ಈಸ್ ದ ಓನ್ಲಿ ಶಾರ್ಟ್ಕಟ್ ಟು ಸಕ್ಸಸ್. ನೀವು ಲಾಂಗ್ ಟರ್ಮೇ ಮಾಡಬೇಕು ಅಂತ ಬಂದವರಿಗೆ ದಿವಸಕ್ಕೆ ಒಂದು 10 ಅವರ್ಸ್ ಕೂಡ ಸ್ಟಡಿ ಮಾಡೋದಿಲ್ಲ ಅಂತಂದರೆ, ಗೊತ್ತಿರಲಿ, ನಮ್ಮ ಪ್ರೆಸೆನ್ಸಲ್ಲಿ ನೀವು 8 ಅವರ್ಸ್ ಇರ್ತೀರಿ. ಆಫ್ಟರ್ ಅವರ್ ಪ್ರೆಸೆನ್ಸ್ ಇನ್ನೂ 4 ತಾಸು ಜಾಸ್ತಿ ನೀವು ಸ್ಟಡಿ ಮಾಡಬೇಕು. ಸೊ ಅಷ್ಟು ಮಾಡುವಂಥ ಎಬಿಲಿಟಿ ಇಲ್ಲ ಅಂತಂದರೆ ಲಾಂಗ್ ಟರ್ಮ್ ಮಾಡಿನ ಉಪಯೋಗ ಇರೋದಿಲ್ಲ. ಗೊತ್ತಿರಲಿ, ವಿ ಹ್ಯಾವ್ ಟು ವರ್ಕ್ ಹಾರ್ಡ್, ವಿ ಹ್ಯಾವ್ ಟು ಸ್ವೆಟ್ ಅವರ್ ಸೆಲ್ಫ್. ಬೆವರು ಹರಿಸ್ಬೇಕು. ಸರ್ ಹಾಗಾದರೆ ಇದಕ್ಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಪ್ಯಾಂಪ್ಲೆಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಪ್ಯಾಂಪ್ಲೆಟಲ್ಲಿ ಕೆಳಗಡೆ ನಿಮಗೆ ನಂಬರ್ ಕಾಣಿಸ್ತಾ ಇದೆ. ಆ ನಂಬರ್ಸ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಆ ನಂಬರ್ಸ್ಗಳನ್ನು ಬರೆದಿಟ್ಕೊಳ್ಳಿ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಇದರ ಒಂದು ನಂಬರ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಇಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಇವರಿಗೆ ಕಾಂಟ್ಯಾಕ್ಟ್ ಮಾಡಿ, ಸರ್ ನಾನು RH ಸರ್ ಹತ್ರ ಮಾತಾಡಬೇಕು, RH ಕೆಮಿಸ್ಟ್ರಿ ಸರ್ ಹತ್ರ ಮಾತಾಡಬೇಕು, ನಂಬರ್ ಕೊಡಿ ಅಂತಂದರೆ ಅವರು ಯಾರೂ ಕೂಡ ಆ ನಂಬರ್ ನಿಮಗೆ ಕೊಡೋದಿಲ್ಲ. ಗೊತ್ತಿರಲಿ, ಒಂದು ಸಾರಿ ನೀವು ಇಲ್ಲಿ ಸೇರಿಕೊಂಡ ಮೇಲೆ ಪರ್ಸ್ನಲಿ ನಾನೇ ಬಂದು ಭೇಟಿ ಆಗ್ತೀನಿ, ಅಥವಾ ನೀವು ಅಡ್ಮಿಷನ್ ತಗೋತೀರಿ ಅಂತ ಕನ್ಫರ್ಮ್ ಆದಮೇಲೆ ಐ ವಿಲ್ ಕಮ್ ಆ್ಯಂಡ್ ಮೀಟ್ ಯು ಇನ್ ದ ಪ್ಲೇಸ್. ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ, ಐ ಆಮ್ ನಾಟ್ ಅವೈಲೇಬಲ್ ಎಟ್ ದೀಸ್ ನಂಬರ್ಸ್. ನಿಮಗೆ ಈ ಒಂದು ಕೋಚಿಂಗ್ ಬಗ್ಗೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಬೇಕು ಅಥವಾ ಬೇರೆ ಹೆಚ್ಚು ಮಾಹಿತಿಗಳು ಬೇಕು ಅಂತಂದರೆ ನೀವು ಮಾತಾಡಿ, ಫೋನ್ ಮಾಡಿ ಕೇಳ್ಕೊಳ್ಬೋದು. ಯಾವುದೋ ಒಂದು ನಂಬರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇನ್ನೊಂದು ನಂಬರಿಗೆ ಟ್ರೈ ಮಾಡಿ, ಇನ್ನೊಂದು ನಂಬರಿಗೆ ಟ್ರೈ ಮಾಡಿ. ಡೆಫಿನೆಟ್ಲಿ ನೀವೇನಾದರೂ ಮಾಡಿದರೂ ತಾಗಲಿಲ್ಲ ಅಂತಂದ್ರೆ, ಎತ್ತಲಿಲ್ಲ ಅಂತಂದ್ರೆ ಆ ಮಿಸ್ ಕಾಲ್ನ ನೋಡಿಕೊಂಡು ಅವರೇ ಮತ್ತೆ ಕಾಲ್ ಮಾಡ್ತಾರೆ. ಸೊ ಯು ಕ್ಯಾನ್ ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ದ್ಯಾಮ್. ಸೊ ಇದಿಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಏನು ಮಾಡ್ತೀವಿ ಅನ್ನೋದನ್ನು ಹೇಳಿದೆ. ಹಾಗಾದರೆ ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಫೀ ಎಸ್ ಸರ್ ಅಂತ ಕೇಳಿದರೆ, ಐ ವಿಲ್ ಟೆಲ್ ಯು, ಓನ್ಲಿ 30,000 rupees. Only 30,000 rupees for complete long term coaching, plus hostel fees will be extra. That is, remember, 5,000 per month. So that will be 5,000 per month hostel fees ಇರ್ತದೆ. ನೀವು ಎಷ್ಟು ತಿಂಗಳ ಇರ್ತೀರಿ ಅಷ್ಟು ತಿಂಗಳ. ಸೊ 30,000 ಕೋರ್ಸ್ ಫೀಸ್ ಇರ್ತದೆ. ಇದರಲ್ಲಿ ಬಹಳ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ 30,000 ಇಷ್ಟು ಕಡಿಮೆ ಇದೆ ಅಂತಂದರೆ ಕೋಚಿಂಗ್ ಹೇಗಿರಬೇಕಾಗಾದರೆ? ಅದು ಹೇಗಿರೆ ಅಂತೇಳಿ ನಾನು ಹೇಳೋದಿಲ್ಲ, ರಿಸಲ್ಟೇ ನಿಮಗೆ ಹೇಳ್ತದೆ. ಅಂದರೆ ಒಂದು ಮಿಸ್ಕಾನ್ಸೆಪ್ಟ್ ಹೇಗಿರ್ತದೆ ಅಂತಂದರೆ, ಯಾರು ಎಕ್ಸ್ ಟ್ಯೂಷನ್ದವರು ಅಥವಾ ಎಕ್ಸ್ ಇನ್ಸ್ಟಿಟ್ಯೂಷನ್ದವರು 1,20,000 ಸೀಟ್ ಕೋಚಿಂಗ್ ಫೀಸ್ ಇಡ್ತಾರೆ ಅಂತಂದರೆ ದಟ್ ಈಸ್ ವೆರಿ ಗುಡ್. ನಾವು 30,000 ಇಡ್ತೀವಿ ಅಂತಂದರೆ ಸರ್ ಇಷ್ಟೇನಾ, ಹಾಗಾದ್ರೆ ನಾವು ಬರೋದಿಲ್ಲ ಅಂತೇಳಿ. ಸೊ ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇದರ ಕಂಪ್ಲೀಟ್ ಮೆಂಟರ್ಶಿಪ್ ಆಗಲಿ, ಆ ಒಂದು ಕ್ಲಾಸಿಗೆ ಕ್ಲಾಸ್ ಟೀಚರ್ ಅಂತ ಆಗಲಿ, ನಿಮಗೆ ಮೋಟಿವೇಟ್ ಮಾಡೋದಕ್ಕೆ, ಡೈರೆಕ್ಷನ್ನ ಮಾಡೋದಕ್ಕೆ, ನಿಮ್ಮೇಲೇನೋ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡೋದಕ್ಕೆ ನಾನಿರ್ತೀನಿ. ಪ್ಲಸ್ ನಮ್ಮ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಇರ್ತದೆ. ಅದರ ಒಂದು ಯುಟಿಲೈಸೇಷನ್ನ ತಗೊಳ್ಳೋ ಅಂಥದ್ದು ಬಿಡೋ ಅಂಥದ್ದು ನಿಮಗೆ ಬಿಟ್ಟಿದ್ದು. ನಿಮಗೆ ಎಲ್ಲೋ ಎಕ್ಸ್ ಅನ್ನೋ ಅಲ್ಲಿ 1 ಲಕ್ಷ ಫೀಸ್ ತೊಗೊಂಡು ಹಾಸ್ಟೆಲಿಗೆ 2 ಲಕ್ಷ ತೊಗೊಂಡು ಅಲ್ಲಿ ಮಾಡ್ತಾರೆ, ನಿಮ್ಮ ಹತ್ರ ಎಬಿಲಿಟಿ ಇದೆ ಕೊಡೋದಕ್ಕೆ ಅಂದರೆ ದಯವಿಟ್ಟು ಹೋಗಿ. ಆದರೆ ನಿಮಗೇನಾದರೂ ಬೆಸ್ಟ್ ಪ್ಲಸ್ ಚೀಪ್ ಕೋಚಿಂಗ್ ವಿತ್ ಸಮ್ ಮೆಂಟರ್ಶಿಪ್, ಸಮ್ ಗೈಡೆನ್ಸ್, ಸಮ್ ಕೇರ್ ಬೇಕು ಅಂತಂದರೆ ವಿ ಆರ್ ಹಿಯರ್ ಇನ್ ಹಂಚಿಮನಿ ಇನ್ಸ್ಟಿಟ್ಯೂಷನ್, ಧಾರವಾಡ. ಸೊ ಓನ್ಲಿ 30,000. ಸರ್ ಹಾಗಾದರೆ ಏನಾದರೂ ಜಾಸ್ತಿ ಮಾರ್ಕ್ಸ್ ತೆಗೆದರೆ, ಈ ಒಂದು ಆಗಿರುವಂಥ ನೀಟ್ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದರೆ ಏನಾದರೂ ಕನ್ಸೆಷನ್ ಇದೆಯಾ? ಎಸ್, ಡೆಫಿನೆಟ್ಲಿ ಇಟ್ ಈಸ್ ದೇರ್. ಸೊ ಅಷ್ಟೇ, ಫೋನ್ ಮಾಡಿದಾಗ ಅವ್ರಿಗೆ ಹೇಳಿ, ಸರ್ RH ಕೆಮಿಸ್ಟ್ರಿ ಸರ್ ಒಂದು ವಿಡಿಯೋ ನೋಡ್ಕೊಂಡು ನಾನು ಬಂದಿದ್ದೀನಿ ಅಂತೇಳಿ, ಅಂದರೆ ಅವ್ರಿಗೆ ಗೊತ್ತಾಗ್ತದೆ. ಓಕೆ, ಯಾಕಂದ್ರೆ ನಾನು ಇದನ್ನು ಹೇಳಿರ್ತೀನಿ, ಸರ್ ನಿಮ್ಗೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ, ಅವಾಗ ನೀವು ಹೇಳ್ರಿ, ಅವ್ರಿಗೂ ಕೂಡ ಗೊತ್ತಾಗ್ತದೆ. ಸೊ 500 ನೀಟ್ 2021ನಲ್ಲಿ 500 ಮೋರ್ ದ್ಯಾನ್ ಸ್ಕೋರ್ ಮಾಡಿದರೆ ದೆರ್ ವಿಲ್ ಬಿ ಫ್ರೀ ಸೀಟ್. ಅಂದರೆ ನೀವು 30,000 ಕೊಡುವಂಥ ಅವಶ್ಯಕತೆ ಇಲ್ಲ. ಓನ್ಲಿ ಹಾಸ್ಟೆಲ್ ಫೀಸನ್ನು ಕೊಟ್ಟು ನಮ್ಮಲ್ಲಿ ಕೋಚಿಂಗನ್ನು ಪಡ್ಕೊಳ್ಬೋದು. ಯಾರು ನಿಮ್ಮದೇನಾದರೂ 2021ನಲ್ಲಿ 500 ಸ್ಕೋರ್ ಮಾಡಿರ್ತೀರಿ, ಗೌರ್ಮೆಂಟ್ ಕಾಲೇಜ್ ಸಿಗಬೇಕು ಅಂತ ಇರ್ತದೆ, ಗೌರ್ಮೆಂಟ್ ಕಾಲೇಜ್ ಕಟ್ ಆಫ್ 530ಗೆ ಸ್ಟಾಪ್ ಆಗಿಬಿಡ್ತದೆ, ನೀವು 1 ರೂಪಾಯಿಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಓನ್ಲಿ
ಹಾಸ್ಟೆಲ್ ಫೀಸನ್ನು ಪೇ ಮಾಡಿ 30,000 ಕೊಡುವಂಥ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್ ಅವರ್ ಕ್ಲಾಸ್. ಇನ್ನು 450 ಎಬೋವ್ ಏನಾದರೂ ಸ್ಕೋರ್ ಮಾಡಿದರೆ, ಅಂದರೆ 450 to 500 ಏನಾದರೂ ಇಫ್ ಯು ಸ್ಕೋರ್, ದೆರ್ ವಿಲ್ ಬಿ ಸಮ್ ಕನ್ಸೆಷನ್ ಇನ್ ದ ಫೀಸ್. ಅದು ಎಷ್ಟು ಪರ್ಸೆಂಟ್ ಅಂತ ಹೇಳಿ ನೀವು ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಹೇಳ್ತಾರೆ. ಸೊ ಮೋರ್ ದ್ಯಾನ್ 400 to 450 ಸ್ಕೋರ್ ಮಾಡಿದವರಿಗೆ ದೆರ್ ವಿಲ್ ಬಿ ಸಮ್ ಕನ್ಸೆಷನ್, ಸಮ್ ಪರ್ಸೆಂಟೇಜ್ ಆಫ್ ವಿಲ್ ಬಿ ದೇರ್, ಮೇ ಬಿ some 50% off, some 25% off, like that some options will be there. You have to call them and ask to the numbers which is given in the screen. ಇದರ ಜೊತೆಗೆ ಲೆಸ್ ದ್ಯಾನ್ 400 ಏನಾದ್ರು ಸ್ಕೋರ್ ಮಾಡಿದರೆ ಕಂಪ್ಲೀಟ್ ಫೀಸನ್ನು ನೀವು ಕೊಡಬೇಕಾಗ್ತದೆ. ಸೊ ಬಹಳ ಕಡಿಮೆ ಫೀಸ್ ಕಂಪೇರ್ ಟು ಸಮ್ ಎಕ್ಸ್ ಕಾಲೇಜಸ್ ವೇರ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ವಿಲ್ ಬಿ ದೇರ್, 200-300 ಸ್ಟೂಡೆಂಟ್ಸ್ ವಿಲ್ ಬಿ ದೇರ್. ದೆರ್ ಈಸ್ ನೋ ಪರ್ಸ್ನಲ್ ಕೇರ್, ಪರ್ಸ್ನಲ್ ಮೆಂಟರ್ಶಿಪ್ ಇನ್ ದ ಕ್ಲಾಸ್. ಅದನ್ನು ಸೇರ್ಕೋತಿರೋ ಅಥವಾ ಎಲ್ಲ ಇರುವಂಥ ಕಡಿಮೆ ಫೀಸ್ ಇರುವಂಥ ಅಫೋರ್ಡೆಬಲ್ ಫೀಸ್ ಇರುವಂಥ ನಮ್ಮ ಇನ್ಸ್ಟಿಟ್ಯೂಷನ್ ಸೇರ್ಕೋತಾರೆ, ನಿಮಗೆ ಬಿಟ್ಟಿದ್ದು. ದಟ್ ಈಸ್ ಯುವರ್ ಚಾಯ್ಸ್. ನಮ್ಮದು ಏನಿದೆ, ನಾವು ಏನು ಮಾಡ್ತೀವಿ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಇದರ ಜೊತೆಗೆ ಇನ್ನೊಂದು ಸ್ಮಾಲ್ ಲಾಸ್ಟ್ ರಿಕ್ವೆಸ್ಟ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ದಯವಿಟ್ಟು ನಿಮಗೆ ಏನಾದರೂ ಈ ಒಂದು ವರ್ಷ ಹಾರ್ಡ್ ವರ್ಕ್ ಮಾಡಿ ನಾನು ಏನೋ ಒಂದು ಸಾಧನೆ ಮಾಡೋದಕ್ಕೆ ಮನಸ್ಸಿಲ್ಲ, ಮಾಡೋದಕ್ಕೆ ರೆಡಿ ಇಲ್ಲ ಸರ್, ನನಗೆ ಮೊಬೈಲೇ ಇಂಪಾರ್ಟೆಂಟು, ವಾಟ್ಸಪ್ಪೇ ಇಂಪಾರ್ಟೆಂಟು, ಅಥವಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮೇ ಇಂಪಾರ್ಟೆಂಟು, ನಾನು ಕ್ಲಾಸಲ್ಲಿ ಮೊಬೈಲ್ ಇಟ್ಕೊಂಡು ಕೊಂಡಿರ್ತೀನಿ. ಸೊ ಇವೆಲ್ಲವನ್ನು ಏನಾದರೂ ತಲೆಯಲ್ಲಿ ಇಟ್ಕೊಂಡು ಬರೋರಾಗಿದ್ದರೆ, ನೀವು 1,00,000 ರೂಪಾಯಿ ಕೊಡ್ತೀನಿ ಸರ್, ನಾನು ನಿಮ್ಮಲ್ಲಿ ಕಲಿತೀನಿ ಅಂತಂದರೂ ಕೂಡ ನಾವು ಸೀಟನ್ನು ಕೊಡೋದಿಲ್ಲ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಓದುವಂಥ ಛಲ ಇದೆಯಾ, ಸಾಧನೆಯನ್ನು ಮಾಡ್ತೀನಿ ಅನ್ನೋ ಒಂದು ಮನಸ್ಸಿದೆಯಾ, ಬನ್ನಿ ನಮ್ಮ ಜೊತೆ ಸೇರಿ. ವಿ ವಿಲ್ ಅಚೀವ್ ಸಮಥಿಂಗ್ ಆ್ಯಂಡ್ ನೀವು ಬೆಳೆಯೋ ಹಾಗೆ ನೋಡುವಂಥ ಜವಾಬ್ದಾರಿ ನಮ್ಮದು. ಇಲ್ಲಿ ಬಂದ ಮೇಲೆ ಇಷ್ಟೇ ಕಂಡೀಷನ್ ನಂದು, ಕಂಪ್ಲೀಟಾಗಿ ಕುತ್ಕೊಂಡು ಸ್ಟಡಿ ಮಾಡಬೇಕು. ಯಾವುದೇ ಡಿಸ್ಟ್ರಾಕ್ಷನ್ಗಳಿಗೆ ಒಳಗಾಗಬಾರ್ದು, ಯಾವುದೇ ಅಟ್ರಾಕ್ಷನ್ಗಳಿಗೆ ಒಳಗಾಗಬಾರ್ದು. ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಸೊ ಇವು ಯಾವುದನ್ನೂ ಇಲ್ಲದೇನೆ ನಾನು ಇಲ್ಲಿ ಓದೋದಕ್ಕೆ ಬಂದಿದ್ದೀನಿ, 100% ಓದ್ತೀನಿ, ನನ್ನ ಒಂದು ಎಫರ್ಟನ್ನು ನಾನು ಹಾಕೋದಕ್ಕೆ ರೆಡಿ ಇದ್ದೀನಿ ಅನ್ನೋರು ಮಾತ್ರ ಪ್ಲೀಸ್ ಬಂದು ಸೇರ್ಕೊಳ್ಳಿ. ನೀವು ಎಂಜಾಯ್ ಮಾಡೋರಿದ್ದರೆ, ಇಲ್ಲ ಸರ್ ನಾನು 1 ವರ್ಷ ಹೆಂಗಾಗ್ತದೆ ಹಂಗೆ ಓದೋವಿದ್ದರೆ, ನನ್ನ ಅಪ್ಪ ದುಡ್ಡು ಕೊಟ್ಟಿದ್ದಾನೆ ಅಂಥೇಳಿ ನಾನು ಇಲ್ಲಿ ಸೇರ್ಕೋತೀನಿ ಅನ್ನೋರಿದ್ದರೆ ದಯವಿಟ್ಟು ಬರೋದಕ್ಕೆ ಹೋಗಬೇಡಿ. ನೀವು ಹಾಗೇನಾದರೂ ಬಂದರೂ ಕೂಡ 1 ವಾರದಲ್ಲಿ ನಿಮ್ಮ ಒಂದು ಬಿಹೇವಿಯರ್, ಆ್ಯಟಿಟ್ಯೂಡ್, ಸ್ಟಡಿಗೆ ಬೇಕಾಗಿದ್ದು ಇಲ್ಲ ಅಂತಂದರೆ ವಿ ವಿಲ್ ಗಿವ್ ಯು ಕಂಪ್ಲೀಟ್ ಫೀಸ್ ಆ್ಯಂಡ್ ವಿಲ್ ಸೆಂಡ್ ಯು ಔಟ್ ಅನ್ನೋದು ಗೊತ್ತಿರಲಿ. ಇದರ ಜೊತೆ ಒಂದಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಇನ್ನೂ ನೀಟ್ ರಿಸಲ್ಟ್ ಬಂದಿಲ್ಲ, ಹಾಗಾದರೆ ಈ ಒಂದು ಕ್ರೈಟೀರಿಯಾ ಹೇಗೆ ಅಪ್ಲೈ ಆಗ್ತದೆ? ಸೊ ನೀವು ಎಷ್ಟೋ ಒಂದು ಅಮೌಂಟನ್ನು ಕೊಟ್ಟು ಫಸ್ಟ್ ಅಡ್ಮಿಷನ್ ತೊಗೋಬೇಕಾಗ್ತದೆ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್ ಫ್ರಾಮ್ October 1st week. Remember, we are going to start the class from October 1st week. Come and join the class. In between, you can opt for counseling also. Counseling ಅಲ್ಲೂ ಇನ್ವಾಲ್ವ್ ಆಗಿ ಸೀಟ್ ಸಿಕ್ತು, ಕಂಪ್ಲೀಟ್ ಫೀಸನ್ನು ವಾಪಸ್ ಕೊಡ್ತೀವಿ. ಗೋ ಟು ದಟ್ ಸೀಟ್. ಯಾವುದೋ ಒಂದು BAMS, MBBS, BDS ಸಿಕ್ಬಿಡ್ತು, ಅಡ್ಮಿಷನ್ ಮಾಡಿಸ್ಬಿಟ್ಟಿರ್ತೀರಿ, ಕಂಪ್ಲೀಟ್ ಫೀಸನ್ನು ವಾಪಸ್ ಕೊಡ್ತೀವಿ. ಯು ಕ್ಯಾನ್ ಗೋ. ಇನ್ನೊಂದು, ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಸರ್ ನನಗೆ ಗೊತ್ತಿಲ್ಲ, ನಾವು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಸ್ಕೋರನ್ನು ನೋಡಿಬಿಟ್ಟು ನಿಮಗೆ ಕನ್ಸೆಷನ್ ಕೊಡೋದಿಲ್ಲ. ಈಗ ಅವ್ರು ಎಷ್ಟು ಫೀಸ್ ಹೇಳ್ತಾರೆ ಅದನ್ನು ಪೇ ಮಾಡಿ. ನಿಮ್ಮ ಒಂದು ಮಾರ್ಕ್ಸ್ ಬಂದ ಮೇಲೆ ಆ ಮಾರ್ಕ್ಸ್ ಲೀಸ್ಟನ್ನು ಯಾವಾಗ ಬಂದು ತೋರಿಸ್ತೀರಿ, October 10 ನಿಮ್ಮ ರಿಸಲ್ಟ್ ಬರ್ತದೆ, ಅದನ್ನು ಬಂದು ತೋರಿಸಿದಾಗ ಗೊತ್ತಿರಲಿ, ಯು ಆರ್ ಗೋಯಿಂಗ್ ಟು ಗೆಟ್ ದ ಕನ್ಸೆಷನ್ ವಾಟ್ ಎವರ್ ಯು ವಾಂಟ್ ಟು ಗೆಟ್. ಅಂದರೆ ವಾಟ್ ಎವರ್ ಯು ಡಿಸರ್ವ್ ದಟ್ ಮಚ್ ಕನ್ಸೆಷನ್ ಡೆಫಿನೆಟ್ಲಿ 100% ಯು ಆರ್ ಗೋಯಿಂಗ್ ಟು ಗೆಟ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಕಾಂಟ್ಯಾಕ್ಟ್ ದೀಸ್ ನಂಬರ್ಸ್ ಇಫ್ ಯು ವಾಂಟ್ ಟು ಜಾಯ್ನ್ ಅವರ್ ಕ್ಲಾಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.